ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SM ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ. ಇದು ಕೇವಲ 9ನೇ ವಯಸ್ಸಿನಲ್ಲಿ 25 ವರ್ಷದ ಯುವಕನೊಂದಿಗೆ ಮದುವೆಯಾದ ಬಡ ಕುಟುಂಬದ ಹುಡುಗಿಯ ಕತೆ. ಆ ಹುಡುಗಿ 14 ವರ್ಷದ ತಲುಪಿದ ತಕ್ಷಣ ಅವಳ ತಾಯಿಯಾಗುತ್ತಾಳೆ. ಆದರೆ ಈ ಸಂತೋಷ ಇರುವುದು ಕೇವಲ 10 ದಿನಗಳು. ನವಜಾತ ಶಿಶು 11ನೇ ದಿನ ಸಾಯುತ್ತದೆ. ಮಗುವಿನ ಸಾವು ಇಡೀ ಕುಟುಂಬವನ್ನ ಬಾಧಿಸುತ್ತದೆ. ಆ ಹುಡುಗಿ ಅವಳ ಅತ್ಯಂತ ದುಃಖದ ಕ್ಷಣಗಳಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾಳೆ. ನನಗೆ ಏನಾಯಿತು, ಅದು ಬೇರೆ ಯಾವ ಹುಡುಗಿಗೂ ಆಗುವುದೇ ಬೇಡ ಎಂದು ತನ್ನಷ್ಟಕ್ಕೆ ತಾನೇ ಹೇಳಿಕೊಳ್ಳುತ್ತಾಳೆ. ಅವಳು ನಂತರ ಕಷ್ಟಪಟ್ಟು ಓದಿ ವೈದ್ಯೆಯಾಗುತ್ತಾಳೆ. ಶಿಶುಗಳ ಅಕಾಲಿಕ ಮರಣವನ್ನ ತಡೆಯುತ್ತಾಳೆ. ಆದರೆ ಇದೆಲ್ಲವೂ ಆದಷ್ಟು ಸುಲಭವಾಗಿ ಆಯಿತೇ? ತನ್ನನ್ನು ಅಪಾರವಾಗಿ ಪ್ರೀತಿಸುವ ಗಂಡನನ್ನು ಪಡೆದ ಹುಡುಗಿ ಅದೃಷ್ಟಶಾಲಿಯಾಗಿದ್ದಳು ಮತ್ತು ಅವನು ತನ್ನ ಹೆಂಡತಿಯ ಪ್ರತಿಜ್ಞೆಯನ್ನು ಪೂರೈಸಲು ಎಲ್ಲವನ್ನು ಪಣಕ್ಕಿಟ್ಟನು. ತುಂಬಾ ಸಾಮಾಜಿಕ ಒತ್ತಡವನ್ನು ಅನುಭವಿಸಬೇಕಾಯಿತು ಮತ್ತು ಅನೇಕ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಆದರೆ ಗಂಡನ ಅಪಾರ ಬೆಂಬಲ ಮತ್ತು ಹುಡುಗಿಯ ದೃಢ ಸಂಕಲ್ಪದಿಂದಾಗಿ ಅವಳು ವೈದ್ಯಕೀಯ ಅಧ್ಯಯನಕ್ಕೆ ಅಮೆರಿಕಕ್ಕೆ ಹೋಗಬೇಕಾಯಿತು. ನಂತರ ಇದೇ ಹುಡುಗಿ ಕೇವಲ 21ನೇ ವಯಸ್ಸಿನಲ್ಲಿ ಮೊದಲ ಭಾರತೀಯ ಮಹಿಳಾ ವೈದ್ಯೆಯಾಗುವ ಮೂಲಕ ಇತಿಹಾಸವನ್ನು ಸೃಷ್ಟಿಸುತ್ತಾಳೆ ಮತ್ತು ಅವಳು ಜೀವಂತವಾಗಿರುವಾಗ ಇತಿಹಾಸವಾಗಿ ಬದಲಾಗುತ್ತಾಳೆ. ಈ ಹುಡುಗಿಯ ಹೆಸರು ಆನಂದಿಬಾಯಿ ಜೋಶಿ ಮತ್ತು ಅವಳ ಪತಿ ಗೋಪಾಲ್ ರಾವ್ ಜೋಶಿ. ಆನಂದಿಬಾಯಿ 1865ರಲ್ಲಿ ಜನಿಸಿದರು. 19ನೇ ವಯಸ್ಸಿನಲ್ಲಿ ಅವರು ಅಮೆರಿಕಾದಲ್ಲಿ ವೈದ್ಯಕೀಯ ಅಧ್ಯಯನವನ್ನು ಪ್ರಾರಂಭಿಸಿದರು. ಆಕೆಯ ಅಧ್ಯಯನವು 1886ರಲ್ಲಿ ಪೂರ್ಣಗೊಂಡಿತು ಮತ್ತು ಅದೇ ವರ್ಷದ ಕೊನೆಯಲ್ಲಿ ಅವರು ಡಾಕ್ಟರ್ ಆನಂದಿಬಾಯಿ ಜೋಶಿಯಾಗಿ ಭಾರತಕ್ಕೆ ಮರಳಿದರು. ಇದು ಇಡೀ ದೇಶಕ್ಕೆ ದೊಡ್ಡ ಸುದ್ದಿಯಾಗಿತ್ತು. ಅವರು ದೇಶಕ್ಕೆ ಹಿಂತಿರುಗಿದ ತಕ್ಷಣ ಕೊಲ್ಹಾಪುರದ ರಾಜಪ್ರಭುತ್ವವು ಅವರನ್ನು ಸ್ಥಳೀಯ ಆಲ್ಬರ್ಟ್ ಎಡ್ವರ್ಡ್ ಆಸ್ಪತ್ರೆಯ ಮಹಿಳಾ ವಿಭಾಗದ ವೈದ್ಯಾಧಿಕಾರಿಯಾಗಿ ನೇಮಿಸಿತು. ಆದರೆ ವಿಧಿಯು ಬೇರೆಯದನ್ನೇ ಕಾಯ್ದಿರಿಸಿತ್ತು. ಒಂದು ವರ್ಷದಲ್ಲಿ ಆನಂದಿಯವರು ಕ್ಷಯರೋಗಕ್ಕೆ ಬಲಿಯಾದರು. ಅವರು 1887ರಲ್ಲಿ ಕೇವಲ 22ನೇ ವಯಸ್ಸಿನಲ್ಲಿ ದುರಂತವಾಗಿ ನಿಧನರಾದರು. ಈ ಹೃದಯ ವಿದ್ರಾವಕ ಘಟನೆಯ ಬಗ್ಗೆ ಇಡೀ ದೇಶವೇ ಶೋಕಿಸಿತು. ಈ ವಿಶಿಷ್ಟ ಪ್ರತಿಭೆಯ ಮೇಲೆ ಅನೇಕ ಬರಹಗಾರರು ಬರೆದಿದ್ದಾರೆ. ಸುಮಾರು 150 ವರ್ಷಗಳಷ್ಟು ಹಳೆಯದಾದ ಈ ಅದ್ಭುತ ಕಥೆಯು ಎಷ್ಟು ಸ್ಫೂರ್ತಿದಾಯಕವಾಗಿದೆ ಎಂದರೆ ಅದರ ಪ್ರಸ್ತುತತೆ ಈಗ ಯುಗಾಂತರಗಳಿಗೆ ಉಳಿಯುತ್ತದೆ.